ಸ್ನೇಹಿತರೆ ನಮಸ್ಕಾರ. ಮಲ್ಲೇಶ್ವರಂನಲ್ಲಿ ನಿರಾಶ್ರಿತರೊಬ್ಬರಿದ್ದಾರೆ ಎಂದು ನಮಗೆ ಕರೆ ಬಂತು. ಆ ಕರೆಗೆ ಸ್ಪಂದಿಸಿದ ನಾವು ಮಲ್ಲೇಶ್ವರಂಗೆ ಬಂದೆವು. ಆ ವ್ಯಕ್ತಿಯನ್ನ ವಿಚಾರಿಸಿ ಆಶ್ರಮಕ್ಕೆ ಬರ್ತೀರಾ ಎಂದಾಗ ಅವರು ಬಹಳ ಖುಷಿಯಿಂದ ಬರ್ತೀನಿ ಅಂದ್ರು. ಆರೈಕೆ ಆಶ್ರಮ ಇರುವುದೇ ನಿಮ್ಮ ಆರೈಕೆಗೆಂದು ಅವರನ್ನ ವಾಹನದಲ್ಲಿ ಕೂರಿಸಿ ಆಶ್ರಮದತ್ತ ಹೊರಟೆವು. ಹೀಗೆ ದಾರಿ ಸಾಗ್ತಾ ನಾನು ನಾಗರಾಜ್ ಪಾಪಣ್ಣ, ಮನೆಯವರು ನನ್ನ ಆಸ್ತಿಯನ್ನ ಬರೆಸಿಕೊಂಡು ಹೊಡೆದು ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಎಂದು ಕಂಬನಿ ಸುರಿಸುತ್ತಾ ಹೇಳಿದ್ರು. ಮನಸ್ಸು ಭಾರವಾಯಿತು. ತುಂಬಾ ದಿನದಿಂದ ಸ್ನಾನ ಮಾಡದ ಅವರನ್ನ ಕಟಿಂಗ್ ಶೇವಿಂಗ್ ಮಾಡಿಸಿ ನಾನೇ ಸ್ನಾನ ಮಾಡಿಸಿದೆ. ನಿಮಗೆ ನಿಜವಾಗ್ಲೂ ನಮ್ಮ ಸೇವೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಹಾಗೂ ಫಾಲೋ ಮಾಡಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಬದುಕಲ್ಲಿ ಬೆಳಕಾಗಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ.